ಪ್ರಶಸ್ತಿಗಳು ತಗೊಂಡಿದ್ದಾರೆ, ಏನಂತೀರಾ ಸರ್? 2024-25ನೇ ಸಾಲಿನ ತಾಗರ್ತಿ ವಲಯ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟದಲ್ಲಿ ನಮ್ಮ ಸೇಂಟ್ ಆಂಟನೀಸ್ ಪ್ರೌಢಶಾಲೆಯ ಸುಮಾರು 55 ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ದಿನಾಂಕ 30/8/2024 ಹಾಗೂ 31/8/2024 ನಡೆದಂತಹ ಕ್ರೀಡಾಕೂಟದಲ್ಲಿ ಅತಿ ಹೆಚ್ಚಿನ ಪ್ರಶಸ್ತಿಗಳನ್ನು ಹಾಗೂ ಬಹುಮಾನಗಳನ್ನು ಪಡೆದಿರುತ್ತಾರೆ. ವಿದ್ಯಾರ್ಥಿಗಳಲ್ಲಿ ಬಾಲಕರ ವಿಭಾಗದಲ್ಲಿ 3 ವಿದ್ಯಾರ್ಥಿಗಳು ವೈಯಕ್ತಿಕ ವೀರಾಗಣಿ ಪ್ರಶಸ್ತಿಯನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಹಾಗೆ ಗುಂಪು ಆಟಗಳಲ್ಲಿ ಬಾಲಿಕೆಯರಲ್ಲಿ ಖೋಖೋ ಆಟದಲ್ಲಿ ಪ್ರಥಮ ಸ್ಥಾನ, ಹಾಗೆ ವಾಲಿಬಾಲ್ನಲ್ಲಿ ಬಾಲಿಕೆಯರ ಗುಂಪು ಆಟಗಳಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಹಾಗೆ ಬಾಲಕರ ಗುಂಪು ಆಟಗಳಲ್ಲಿ ವಾಲಿಬಾಲ್ನಲ್ಲಿ ದ್ವಿತೀಯ ಸ್ಥಾನ ಹಾಗೂ ಥ್ರೋಬಾಲ್ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಅಲ್ಲದೆ 4x100 ಮೀಟರ್ ಬಾಲಕರ ರಿಲೇ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಬಾಲಕಿಯರು 4x100 ಮೀಟರ್ ರಿಲೇಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಹಾಗೆ ಬಾಲಕರ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಹಾಗೂ ಬಾಲಕಿಯರು ಸಹ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ನಮ್ಮ ಶಾಲೆಗೆ ಹಾಗೂ ಈ ತಾಲೂಕಿಗೆ, ನಮ್ಮ ಗ್ರಾಮಕ್ಕೆ, ನಮ್ಮ ವಿದ್ಯಾಸಂಸ್ಥೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ತಾಲೂಕು ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಸಿದ್ಧತೆಗಳು ಮಾಡ್ಕೊಳ್ತೀರಾ ಸರ್? ಈಗಾಗಲೇ ನಾವು ಕಳೆದ ಜೂನ್ ತಿಂಗಳಿನಿಂದ ಇದುವರೆಗೂ ಕಳೆದ 3 ತಿಂಗಳಿಂದ ಸತತವಾದ ತರಬೇತಿಯೊಂದಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ನಾವು ತಯಾರು ಮಾಡಿದ್ದೇವೆ. ಇನ್ನು ಈಗ ವಿಜೇತರ ತಂಡವನ್ನು ಮುಂದಿನ ಸೋಮವಾರದಿಂದನೇ ನಾವು ಪುನಃ ಅವರಿಗೆ ಹೆಚ್ಚಿನ ಒಂದು ಸಮಯ ನೋಡಿ ಹೆಚ್ಚಿನ ತರಬೇತಿಯನ್ನು ಕೊಟ್ಟು ನೆಕ್ಸ್ಟ್ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಸಂಪೂರ್ಣವಾದ ಒಂದು ಉತ್ತಮ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಉತ್ತಮ ಒಂದು ತರಬೇತಿಯನ್ನು ಕೂಡ ಪುನಃ ನಾವು ವಿದ್ಯಾರ್ಥಿಗಳಿಗೆ ನೀಡಲಿದ್ದೇವೆ. ಹಾಗೆ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲೂ ಕೂಡ ನಮ್ಮ ಶಾಲೆಗೆ ಹೆಚ್ಚಿನ ಒಂದು ಸ್ಪರ್ಧೆಗಳಲ್ಲಿ ವಿಜೇತ ಸ್ಥಾನಗಳನ್ನು ಪಡೀಲಿಕ್ಕೆ ನಾವು ಶ್ರಮಿಸ್ತೇವೆ ಅಂತೇಳಿ ಈ ಮೂಲಕ ತಿಳಿಸ್ತಿದ್ದೇವೆ. ಯಾವ ರೀತಿಯಲ್ಲಿ ನಿಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಸರ್? ನಮ್ಮಲ್ಲಿ ಈಗ ನಮ್ಮ ವಿದ್ಯಾಸಂಸ್ಥೆ ಮೊದಲಿನಿಂದಲೂ ಸುಮಾರು 1987ರಿಂದ 87ರಲ್ಲಿ ಪ್ರಾರಂಭವಾಗಿದ್ದು ಪ್ರೌಢಶಾಲೆ. ಅಲ್ಲಿಂದ ನಾವು ಸತತವಾದ ಕ್ರೀಡೆಯಲ್ಲಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೀತಾ ಬರ್ತಾ ಇದ್ದೇವೆ. ಕಳೆದ ಒಂದು ಸುಮಾರು 6-8 ವರ್ಷಗಳಲ್ಲಿ ನಮ್ಮ ಶಾಲೆ ಸ್ವಲ್ಪ ಕ್ರೀಡೆಯಲ್ಲಿ ಹಿಂದುಳಿದಿತ್ತು. ಅದೇ ಈ ವರ್ಷ ನಾವು ಪುನಃ ಹೆಚ್ಚು ಸ್ಥಾನಗಳನ್ನು, ಪ್ರಶಸ್ತಿಗಳನ್ನು, ಬಹುಮಾನಗಳನ್ನು ಪಡೆಯುವುದರ ಮೂಲಕ ಪುನಃ ನಾವು ಹಳೆಯ ಒಂದು ಸ್ಥಿತಿಯಲ್ಲಿ ನಾವು ನಮ್ಮ ಶಾಲೆ ಬಂದಿದೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡುತ್ತಿದ್ದೇವೆ. ಹಾಗೆ ಇದನ್ನೇ ಪುನಃ ನಾವು ಮುಂದುವರಿಸಿಕೊಂಡು ಹೋಗಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ. ಹಾಗೆ ನಮ್ಮ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರಾಗಲಿ ಎಲ್ಲ ಸಹ ಶಿಕ್ಷಕರುಗಳು ಕೂಡ ನಮಗೆ ಉತ್ತಮವಾದ ಸಹಕಾರವನ್ನು, ಬೆಂಬಲವನ್ನು ನೀಡುತ್ತಿದ್ದಾರೆ. ಹಾಗೆ ಪೋಷಕರು ಕೂಡ ಹೆಚ್ಚಿನ ಒಂದು ಸಹಭಾಗಿತ್ವ ಇಲ್ಲಾದರೂ ಕೂಡ ನಾವು ಏನೇ ಹೇಳಿದರೂ ಕೂಡ ನಮ್ಮ ಪೋಷಕರು ಯಾವುದೇ ಅಡ್ಡಿಯನ್ನು ಆತಂಕಗಳಿಲ್ಲದೆ ಸಂಪೂರ್ಣವಾದ ಬೆಂಬಲವನ್ನು ಕೂಡ ಅವರು ವಿದ್ಯಾರ್ಥಿಗಳಿಗೆ ಆಗಲಿ ನಮಗೆ ಆಗಲಿ ನೀಡುತ್ತಿದ್ದಾರೆ. ಈಗ ಪ್ರಶಸ್ತಿ ಪಡೆದವರಲ್ಲಿ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ, ಗಂಡು ಮಕ್ಕಳು ಜಾಸ್ತಿ ಇದ್ದಾರೆ? ಗಂಡು ಮಕ್ಕಳು ಜಾಸ್ತಿ ಇದ್ದಾರೆ. ನಿಮ್ಮ ಈ ಕ್ರೀಡಾಕೂಟ ಮುಂದಿನ ದಿನದಲ್ಲಿ ಅತಿ ಹೆಚ್ಚಿನ ಬಹುಮಾನ ತಂದು ನಮ್ಮ ಸಾಗರ ತಾಲೂಕಿನ ಹೆಸರನ್ನು ಉತ್ತುಂಗಕ್ಕೆ ಏರಿಸಲಿ ಅಂತ ಹೇಳ್ತಾ ಶುಭ ಹಾರೈಸ್ತಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.